ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸ ಮಹಾತ್ಮೆ. ಅಧ್ಯಾಯ 1. ತಾಪ್ಯಾಷಾಢ ಸ್ನಾನ ಮಹಿಮೆ. ಸ್ಕಂದನು ತನ್ನ ತಂದೆಯಾದ ಈಶ್ವರನನ್ನು ಕುರಿತು, ಬೋ ತಾತಪದರೆ, ತಾಪಿ ನದಿಯ ದಂಡೆಯ ಮೇಲೆ ಎಷ್ಟು ಮಹಾತೀರ್ಥಗಳಿವೆಯೋ ಅವೆಲ್ಲವೂ ಮನುಷ್ಯರ ಸಕಲ ಪಾಪಗಳನ್ನು ಕಳೆಯುವವು ಎಂಬುದನ್ನು ಕೇಳಿದನು. ಈಗ ಆಷಾಢ ಮಾಸದಲ್ಲಿ ಪ್ರಾಂತಸ್ನಾನ ಮಾಡುವ ತಪಸ್ಸರಿಗೆ ಯಾವ ಫಲವು ಲಭಿಸುವುದು ಎಂಬುದನ್ನು ತಿಳಿಯಬಯಸಿದ್ದೇನೆ. ಅದೆಲ್ಲವನ್ನು ವಿಸ್ತಾರವಾಗಿ ನಿರೂಪಿಸಿರಿ. ಆಷಾಢ ಮಾಸದಲ್ಲಿ ಈ ತಾಪಿ ನದಿಯಲ್ಲಿ ಪ್ರಾಂತಸ್ನಾನಕ್ಕೆ ಅದೇಕೆ ಅಷ್ಟು ಮಹತ್ವ ಬಂದಿರುವುದು? ಎಲ್ಲ ನದಿಗಳು, ಅಂದರೆ ನದಿ ಅಭಿಮಾನಿ ದೇವತೆಗಳು, ಮಳೆಗಾಲದಲ್ಲಿ ರಜಸ್ವಾಲ ಆಗಿರುವ ಕಾರಣದಿಂದ ಮಳೆಗಾಲವಿರುವವರೆಗೆ ಆ ನದಿಗಳಲ್ಲಿ ಸ್ನಾನ ಮಾಡಬಾರದು ಎಂದು ಜ್ಞಾನಿಗಳು ಹೇಳುತ್ತಾರಷ್ಟೇ. ಈ ವಿಷಯದಲ್ಲಿ ನನಗೆ ಬಂದಿರುವ ಸಂಶಯವನ್ನು ಸಂಪೂರ್ಣವಾಗಿ ಪರಿಹರಿಸಬೇಕು. ನಿಷಿದ್ಧವಾದ ಕರ್ಮಗಳಲ್ಲಿ ಅದೆಂತೂ ಪ್ರವೃತ್ತಿಯನ್ನು ಮಾಡಬೇಕು. ಈಗ ನನಗೆ ಬಹುದೊಡ್ಡ ಸಂದೇಹ ಬಂದಿದೆ ಎಂದು ಮುಂತಾಗಿ ವಿಜ್ಞಾಪಿಸಲು ಈಶ್ವರನು ಹೇಳುತ್ತಾನೆ. ಏ ವತ್ಸ, ಗಂಗಾದಿ ಮಹಾನದಿಗಳೇನಿವೆಯೋ ಅವು ಮಹಾಪ್ರಭಾವಶಾಲಿಗಳಾಗಿವೆ. ಸ್ವಪ್ರಭಾವ ಸಾಮರ್ಥ್ಯದಿಂದ ಅವುಗಳಿಗೆ ರಜಕೃತವಾದ ದೋಷ ಉಂಟಾಗದು. ವತ್ಸ, ನೀನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವೆನು, ಕೇಳು. ಇತರ ಎಲ್ಲಾ ನದಿಗಳಲ್ಲಿ ರಜಸ್ವಲ ನಿಮಿತ್ತವಾದ ದೋಷವಿದ್ದರೂ ಮಹಾನದಿಗಳಲ್ಲಿ ಮಾತ್ರ ಈ ದೋಷವು ಎಷ್ಟೋ ಇರುವುದಿಲ್ಲ. ಇದು ನಿಶ್ಚಿತವಾಗಿಯೂ ಅತಿ ಕ್ಷುದ್ರವಾದ ದೋಷವಾಗಿದೆ. ಮಹಾನದಿಯಾದ ತಾಪಿಯು ಸೂರ್ಯನ ಮಗಳಾಗಿದ್ದು ಸರ್ವಗುಣ ಸಂಪನ್ನಳು ಶ್ರೇಷ್ಠಳು ಆಗಿದ್ದಾಳೆ. ಪುಣ್ಯಪ್ರದವಾದ ಜಲವುಳ್ಳ ತಾಪಿ ನದಿಯು ಸರ್ವರ ಪಾಪಗಳನ್ನು ಕಳೆಯುವಾಗ ಅವಳಿಗೆ ಅದೆಂತೂ ರಜದೋಷವು ಬರುವುದು? ಕೃತಯುಗದ ಆದಿಯಲ್ಲಿ ಇವಳ ಜನ್ಮವು ಆಷಾಢ ಮಾಸದಲ್ಲಿ ಆದ ಪ್ರಯುಕ್ತ ಆ ಮಾಸದಲ್ಲಿ ತಾಪಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ನಾಶವಾಗುವುದು. ಹಿಂದೆ ಅಧಿಕ್ಯದ ವಿಷಯದಲ್ಲಿ ತಾಪಿ ನದಿಯೊಂದಿಗೆ ದೇವನದಿಯಾದ ಗಂಗೆಯ ಸ್ಪರ್ಧೆಯು ಏರ್ಪಟ್ಟಾಗ ಗುಣಗಳಿಂದ ಅಧಿಕವಾದ ಪವಿತ್ರ ತಾಪಿ ನದಿಯು ಗಂಗೆಗಿಂತಲೂ ಶ್ರೇಷ್ಠವಾಗಿರುವಳೆಂದು ನಿರ್ಣಯವಾಗಿತ್ತು. ಹಿಂದೆ ಒಮ್ಮೆ ಬ್ರಹ್ಮಹತ್ಯೆ ಮಾಡಿ ಕಳೆಗುಂದಿದ್ದ ಬಾಯಿ ಒಣಗಿದ್ದ ಚಂಡಾಲನಂತೆ ಕಾಣುವ ಒಬ್ಬ ಬ್ರಾಹ್ಮಣನು ಗಂಗೆಯು ತನ್ನ ಪಾಪವನ್ನು ಕಳೆಯುವಳೆಂದು ತಿಳಿದು ಗಂಗಾ ಸ್ನಾನಕ್ಕೆ ಬಂದನು. ಅಲ್ಲಿರುವಾಗ ಗಂಗೆಗಿಂತಲೂ ತಾಪಿ ನದಿಯ ಮಹತ್ವೆಯು ಅಧಿಕವಾಗಿರುವುದನ್ನು ಕೇಳಿ ತಿಳಿದು ಗಂಗೆಯಲ್ಲಿ ಸ್ನಾನ ಮಾಡದೆ ಆ ಬ್ರಾಹ್ಮಣನು ತಾಪಿ ನದಿ ಸ್ನಾನಕ್ಕೆಂದು ತಾಪಿ ನದಿಗೆ ಹೊರಟು ಹೋದನು. ಅಲ್ಲಿ 3 ದಿನ ನದಿ ಸ್ನಾನ ಮಾಡುವ ಮಾತ್ರದಿಂದ ಅವನ ಚಂಡಾಲತ್ವವು ಬ್ರಹ್ಮಹತ್ಯೆಯ ದೋಷವು ನಾಶವಾಗಿ ಹೋದವು. ಅಂದಿನಿಂದ ಮುನಿಗಳೆಲ್ಲರೂ ಜಹ್ನುವಿನ ಮಗಳಾದ ಗಂಗೆಯಲ್ಲಿ ಸ್ನಾನ ಮಾಡುವುದನ್ನು ಬಿಟ್ಟು ಸೂರ್ಯಪುತ್ರಿಯಾದ ತಾಪಿಯನ್ನು ಸ್ತುತಿಸುತ್ತಾ ತಾಪಿ ನದಿಯನ್ನೇ ಆಶ್ರಯಿಸತೊಡಗಿದರು. ಇದೆಲ್ಲವನ್ನು ನೋಡಿದ ಗಂಗೆಯು ಕಾಂತಿಹೀನಳಾಗಿ ವಿಕೃತವಾದ ಆಕಾರವುಳ್ಳವಳಾಗಿ ಗದ್ಗದ ಶೋಕ ಪಡುತ್ತಾ ದಿನವದನಳಾಗಿ ಪಿತಾಮಹನಾದ ಚತುರ್ಮುಖ ಬ್ರಹ್ಮನಿದ್ದಲ್ಲಿ ಧಾವಿಸಿ ಬಂದು ದುಃಖಿಸತೊಡಗಿದಳು. ಆಗ ಬ್ರಹ್ಮನ್, ಹೇ ಜಾಹ್ನವಿ, ಅದೇಕೆ ಹೀಗೆ ದೀನಳಾಗಿರುವು? ಏತಕ್ಕಾಗಿ ಅಳುತ್ತಿರುವಿ? ಇದೆಲ್ಲದಕ್ಕೂ ಅದೇನು ಕಾರಣ ಎಂದು ವಿಚಾರಿಸಲು ಗಂಗೆಯು ಹೇಳಿದಳು. ಏ ತಾತ, ಸೂರ್ಯಪುತ್ರಿಯಾದ ತಾಪಿ ಎಂಬ ಹೆಸರಿನ ನದಿಯು ಭೂಲೋಕದಲ್ಲಿ ಬಹಳ ಪ್ರಸಿದ್ಧಳಾಗಿಬಿಟ್ಟಿದ್ದಾಳೆ. ಅವಳು ಪವಿತ್ರಾದ್ಯದಿಂದ ಗರ್ವಿತರಾಗಿದ್ದ ಇತರ ಎಲ್ಲಾ ನದಿಗಳನ್ನು ಗೆದ್ದು ಬಿಟ್ಟಿರುವಳು. ತಾಪಿ ನದಿಯ ಸ್ನಾನ ಮಾತ್ರದಿಂದ ಪಾಪಿಷ್ಠರಾದ ಮಾನವರೆಲ್ಲ ಕರ್ಮಬಂಧಗಳನ್ನು ಕಳೆದುಕೊಂಡು ಪರಮಪಾದವನ್ನು ಹೊಂದುತ್ತಲಿದ್ದಾರೆ. ಇಂಥ ಮಹಿಮೆಯು ಭೂಲೋಕದಲ್ಲಿ ಇನ್ಯಾವ ನದಿಗೂ ಇರುವುದಿಲ್ಲ. ಸೂರ್ಯಪುತ್ರಿಯ ಈ ತೆರೆನಾದ ಪ್ರಭಾವವು ಸ್ವಾಭಾವಿಕವಾಗಿದ್ದು ವರ್ಣಾತೀತವಾಗಿದೆ. ನನ್ನ ಜಲದಲ್ಲಿ ಸ್ನಾನ ಮಾಡುವ ಮಾನವನು ಕೇವಲ ಸ್ವರ್ಗಲೋಕವನ್ನು ಪಡೆದರೆ, ರವಿಪುತ್ರಿಯಾದ ತಾಪಿ ನದಿಯ ಜಲದಲ್ಲಿ ಸ್ನಾನ ಮಾಡುವವರು ಮೋಕ್ಷವನ್ನು ಪಡೆದು ಅಧಿಕ ಫಲಪ್ರಾಪ್ತಿಯಿಂದ ಬಹಳ ಹೃಷ್ಟರಾಗಿರುವರು. ಇದುವರೆಗೆ ಜನರು ನನ್ನ ಜಲದಲ್ಲಿ ಮೊದಲು ಸ್ನಾನ ಮಾಡುವುದನ್ನು ಬಿಟ್ಟು ಇತರ ನದಿ ಜಲದಲ್ಲಿ ಸ್ನಾನ ಮಾಡುತ್ತಿರಲಿಲ್ಲ. ಏ ಪಿತಾಮಹ, ನಿನ್ನ ಅನುಗ್ರಹದಿಂದ ನಾನು ಎಲ್ಲಾ ನದಿಗಳಿಗೂ ಮಾನ್ಯಳಾಗಿದ್ದೇನು. ಆದರೆ ಈಗ ಮಾತ್ರ ನೀನು ನನ್ನ ಎಲ್ಲಾ ಮಹತ್ವಗಳನ್ನು ಕಳೆದು ಬಿಟ್ಟಿರುವಿ. ಇದುವರೆಗೆ ಎಲ್ಲಾ ನದಿಗಳೊಳಗೆ ಬಹಳ ಗೌರವದಿಂದ ಇದ್ದೆನು. ಎಲ್ಲಾ ನೀನೇ ನನ್ನನ್ನು ಅಗ್ರಸ್ಥಾನದಲ್ಲಿಟ್ಟಿದ್ದಿ. ಇಂತಹ ನನ್ನನ್ನು ರವಿಪುತ್ರಿಯಾದ ತಾಪಿಯು ಸ್ಥಾನಭ್ರಷ್ಟಳನ್ನಾಗಿ ಮಾಡಿರುವಳು. ನಿನ್ನ ಸೃಷ್ಟಿಯನ್ನು ಅನ್ಯತಾ ಅಕಾರಣ ಮಾಡುವುದರಿಂದ ಉಂಟಾದ ಈ ಪ್ರಭಾವದಿಂದ ನನಗಾಗಿರುವ ದುಃಖವು ಅಸಹನೀಯವಾಗಿದೆ. ಗಂಗಾದೇವಿಯ ಈ ಮಾತುಗಳನ್ನು ಕೇಳಿ ಚತುರ್ಮುಖ ಬ್ರಹ್ಮನು ಕುಪಿತನಾಗಿ ನಾರದರನ್ನು ಕರೆದು ಅವರಿಗೆ ಗಂಗಾದೇವಿಯ ಮಹಾತ್ಮೆಯನ್ನು ಹೇಳಿದನಲ್ಲದೆ, ಹೇ ನಾರದ, ತಾಪಿಯ ಮಹಾತ್ಮೆಯು ಉಳಿಯದಂತೆ ಮಾಡು ಎಂದು ಆದೇಶಿಸಿದನು. ತಂದೆಯ ಆಜ್ಞಾನುಸಾರವಾಗಿ ನಾರದರು ತಾಪಿಯ ಮಹಾತ್ಮೆಯನ್ನು ಅಪಹರಿಸಿದರು.
ಅದುವರೆಗೆ ಅನೇಕ ಮುನಿಗಳಿಂದ ಗಾನ ಮಾಡಲ್ಪಟ್ಟ ಮತ್ತು ಅನೇಕರಿಂದ ಅನೇಕ ರೀತಿ ಅನುಭವಿಸಲ್ಪಟ್ಟ ತಾಪಿ ಮಹಾತ್ಮೆಯ ಈ ಅಪಹರಣದಿಂದ ಬಂದ ಪಾಪದಿಂದ ನಾರದರ ಜ್ಞಾನವೆಲ್ಲ ನಾಶವಾಯಿತು. ಆಗ ನಾರದರು ಚತುರ್ಮುಖ ಬ್ರಹ್ಮನಿದ್ದಲ್ಲಿ ಭಾವಿಸಿ ಬಂದು, ಏ ಪ್ರಭೋ, ನಿನ್ನ ಆಜ್ಞಾನುಸಾರವಾಗಿ ತಾಪಿ ಮಹಾತ್ಮೆಯನ್ನು ಅಪಹರಿಸಿದೆನು. ಅವಳ ಮಹಾತ್ಮ ಅರಣದಿಂದ ನನ್ನ ಜ್ಞಾನವೆಲ್ಲ ಲೋಪವಾಗಿ ನನ್ನಲ್ಲಿ ಅಜ್ಞಾನ ತುಂಬಿದೆ. ಏ ಪ್ರಭು, ಈಗ ನಾನು ಏನು ಮಾಡಲಿ? ನನ್ನ ಅಜ್ಞಾನವು ಅದೆಂತೂ ಹೊರಟು ಹೋದಿತು. ಏ ಜಗದ್ಗುರು, ಪುರುಷನಿಗೆ ಇಂಥ ಅಜ್ಞಾನ ಇರುವುದಕ್ಕಿಂತಲೂ ಮರಣವೇ ಲೇಸು. ಏಕೆಂದರೆ ಅಜ್ಞಾನಿಗಳು ಪಾಪಗಳನ್ನು ಕಟ್ಟಿಕೊಳ್ಳುವರು, ಆದರೆ ಜ್ಞಾನಿಗಳು ಪಾಪಗಳನ್ನು ಕಟ್ಟಿಕೊಳ್ಳುವುದಿಲ್ಲ. ಅಜ್ಞಾನಿಯಾದ ಪುರುಷನಿಗೆ ಸತ್ಕುಲದಲ್ಲಿಯ ಜನ್ಮದಿಂದಾಗಲಿ ಧನದಿಂದಾಗಲಿ ಏನು ಪ್ರಯೋಜನವಿದೆ? ಇಂಥ ಅಜ್ಞಾನಿಯಿಂದ ಕುಲ ಧನ ಎಲ್ಲವೂ ನಾಶವಾಗಿ ಹೋಗುವವು. ಅಜ್ಞಾನಿಯಾದ ಪುರುಷನು ದಿನವೂ ತನ್ನ ಅಜ್ಞಾನದಿಂದಾಗಿ ದುಃಖವನ್ನು ಅನುಭವಿಸುವನು. ಅವನು ಯಾವ ದೇಶದಲ್ಲಿದ್ದರೂ ಮತ್ತು ಯಾವ ಕಾಲದಲ್ಲಿದ್ದರೂ ಆ ದುಃಖದಿಂದ ಮುಕ್ತನಾಗುವುದಿಲ್ಲ. ಜ್ಞಾನಿಯಾದವನು ನಿರ್ಧನಿಯಾಗಿದ್ದರೂ ಮತ್ತು ಸತ್ಕುಲ ಪ್ರಸೂತನಾಗಿರದಿದ್ದರೂ ಸಹ ಶ್ರೇಷ್ಠನೆಂದು ಪರಿಗಣಿಸಲ್ಪಡುತ್ತಾನೆ. ಅವನು ಸರ್ವ ಸುಖವನ್ನು ಪಡೆಯುವನು. ಅಜ್ಞಾನದಿಂದ ಬಂದ ದುಃಖವೆಲ್ಲ ಜ್ಞಾನ ಪ್ರಾಪ್ತಿಯಿಂದ ನಾಶವಾಗುತ್ತದೆ. ಬೋ ಬ್ರಾಹ್ಮಣ್, ಈ ಅಜ್ಞಾನವು ನನ್ನಲ್ಲಿ ಸೇರುವುದಕ್ಕೆ ನಾನೇನು ಪಾಪ ಮಾಡಿದ್ದೇನೋ? ಈ ಅಜ್ಞಾನವು ನನ್ನಿಂದ ದೂರವಾಗುವುದಕ್ಕೋಸ್ಕರ ಉಪಾಯವೇನಾದರೂ ಇದ್ದರೆ ದಯಮಾಡಿ ತಿಳಿಸುವವನಾಗು ಎಂದು ಪ್ರಾರ್ಥಿಸಲು ಚತುರ್ಮುಖ ಬ್ರಹ್ಮನು ನಾರದರಿಗೆ ಹೇಳಿದನು. ಏ ನಾರದ, ನೀನು ಈಗ ಕೂಡಲೇ ತಾಪಿ ನದಿಗೆ ಶರಣು ಹೋಗು. ಸೂರ್ಯಪುತ್ರಿಯಾದ ತಾಪಿಯು ಕೂಡಲೇ ಸಂತುಷ್ಟಳಾಗುವಳು. ನೀನಾದರೂ ಮಹಾಪ್ರಭಾವಶಾಲಿಯಾಗಿರುವಿ. ಆದರೂ ಏ ಮಹಾರಾಯ, ಆ ತಾಪಿ ನದಿಯ ಪ್ರಭಾವವನ್ನು ಅಪಹರಿಸಲು ಯಾರು ಸಮರ್ಥರಾದರೂ ಆ ತಾಪಿಯು ತನ್ನ ಸ್ವಂತ ಬಲದಿಂದ ಸಕಲ ನದಿಗಳಲ್ಲಿ ಶ್ರೇಷ್ಠಳಾಗಿದ್ದಾಳೆ. ಇದುವರೆಗಿನ ನಿನ್ನ ವ್ಯಾಪಾರದಿಂದ ಆ ತಾಪಿಯು ಸರ್ವ ನದಿಗಳಲ್ಲಿ ಶ್ರೇಷ್ಠಳೆಂಬುದು ಸಿದ್ಧವಾಯಿತು. ಆ ಸೂರ್ಯದೇವನ ಕಿರಣಗಳ ಸ್ಪರ್ಶನದಿಂದ ಅವಳು ಸೂರ್ಯಪುತ್ರಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ಏ ಮಹಾತ್ಮಳಾದ ತಾಪಿಯೇ, ಯಾವ ಸೂರ್ಯನ ಕಿರಣಗಳಿಂದ ಸ್ಪರ್ಶಿಸಲ್ಪಟ್ಟ ನೀನು ಮತ್ತು ಇತರ ಸಕಲ ತೀರ್ಥಗಳು ತಮ್ಮ ತಮ್ಮ ಯೋಗ್ಯತೆಯಂತೆ ಮಹಾತ್ಮೆಯನ್ನು ಹೊಂದಿರುವರೋ ಅಂತ ಸೂರ್ಯದೇವನ ಪುತ್ರಿಯಾಗಿರುವ ನಿನಗೆ ಅದಾವುದು ಅಸಾಧ್ಯವಾಗಿದೆ. ನಿನ್ನ ತಂದೆಯಾದ ಸೂರ್ಯದೇವನ ಕಿರಣಗಳ ಸ್ಪರ್ಶ ಮಾತ್ರದಿಂದ ಎಲ್ಲಾ ನದಿಗಳ ಜಲವು ಪಾವಿತ್ರ್ಯವನ್ನು ಹೊಂದುವುದು. ಇಂಥ ಸೂರ್ಯದೇವನ ಪುತ್ರಿಯಾದ ನಿನ್ನ ಮಹಿಮೆಯನ್ನು ಎಷ್ಟೆಂದು ವರ್ಣಿಸಲು ಸಾಧ್ಯ? ಜಗತ್ತಿನ ತಮಸ್ಸನ್ನು ಕಳೆಯುವುದೇ ಯಾವ ಸೂರ್ಯನ ನಿತ್ಯ ಕಾಯಕವಾಗಿರುವುದೋ ಅಂಥ ಸೂರ್ಯದೇವನ ಪುತ್ರಿಯಾದ ನೀನು ನಿನ್ನ ಜಲದಲ್ಲಿ ಸ್ನಾನ ಮಾಡುವವರ ಅಜ್ಞಾನವನ್ನು ಕಳೆಯುವುದೇನಾಶ್ಚರ್ಯ? ಈ ಪ್ರಕಾರವಾಗಿ ಬ್ರಹ್ಮದೇವನಿಂದ ಪ್ರಶಂಸಿಸಲ್ಪಟ್ಟ ತಾಪಿಯು ಹರ್ಷಭರಿತಳಾಗಿ ಚತುರ್ಮುಖ ಬ್ರಹ್ಮನಲ್ಲಿರುವಲ್ಲಿ ಬಂದು, ಏ ಪಿತಾಮಹ, ನೀನು ನನ್ನನ್ನು ಇಷ್ಟೊಂದು ಸ್ತುತಿಸುವ ಕಾರಣ ಏನು? ಏ ಪರಮೇಶ್ವರ, ಇದೆಲ್ಲ ನನ್ನ ಪ್ರಶಂಸೆ ಮತ್ತು ಪ್ರತಿಷ್ಠೆಯಾಯಿತು. ಪಿತಾಮಹನಾದ ನಿನ್ನಿಂದ ಈ ಪ್ರಕಾರ ಪ್ರಶಂಸಿಸಲ್ಪಟ್ಟ ನಾನಿಂದು ಧನ್ಯಳಾದೆನು ಎಂದು ಮುಂತಾಗಿ ಅನ್ನಲು ಬ್ರಹ್ಮದೇವನು ಹೇಳುತ್ತಾ, ಏ ತಾಪಿ, ಹಿಂದೆ ನಾನು ಗಂಗಾ ನದಿಯನ್ನು ಸರ್ವಶ್ರೇಷ್ಠ ನದಿಯೆಂದು ವ್ಯವಸ್ಥೆ ಮಾಡಿದ್ದೆನು. ಆದರೆ ಇಂದು ನಿನ್ನ ಮಹಿಮೆಯಿಂದ ಈ ಗಂಗಾ ನದಿಯು ಪರಭೂತಳಾಗಿ ದೀನಳಾಗಿ ಬಿಟ್ಟಿದ್ದಾಳೆ. ಅವಳು ನನ್ನ ಬಳಿ ಬಂದು ಎಲ್ಲವನ್ನೂ ನಿವೇದಿಸಿದಾಗ ನನ್ನ ಅಜ್ಞಾನುಸಾರವಾಗಿ ನಾರದನು ನಿನ್ನ ಮಹಾಮಹಿಮೆಯನ್ನು ಅಪಹರಿಸುವ ಸಾಹಸವನ್ನು ಮಾಡಿದನು. ಆದರೆ ಅದು ಸಾಧ್ಯವಾಗದೆ ಅವನನ್ನೇ ಅಜ್ಞಾನ ಆವರಿಸಿಬಿಟ್ಟಿದೆ. ಏ ತಾಪಿ, ನನ್ನ ಮಾತನ್ನು ಕೇಳಿ ಈ ನಾರದ ಮುನಿಯನ್ನು ಅನುಗ್ರಹಿಸು. ಮತ್ತು ಹೇ ಮಹಾನದಿ ತಾಪಿಯೇ, ಗಂಗಾ ನದಿಯ ಮಹಿಮೆಯು ಮತ್ತೆ ಭೂಲೋಕದಲ್ಲಿ ನಡೆಯುವಂತೆ ಮಾಡು. ಬ್ರಹ್ಮದೇವರ ಈ ಮಾತುಗಳನ್ನು ಕೇಳಿ ತಾಪಿಯು ಹೇಳಿದಳು, ನನ್ನ ಪ್ರಾಣ ಇರುವವರೆಗೆ ನಿನ್ನ ಮಾತುಗಳನ್ನು ಮೀರಲು ಸಾಧ್ಯವೇ? ಪ್ರಾಣ ಹೋದರೆ ಮತ್ತೆ ಬರಬಹುದು, ಆದರೆ ಮಾನಖಂಡನೆಯು ಹಾಗಲ್ಲ. ಲೋಕದಲ್ಲಿ ಜೀವವು ಅಂದರೆ ದೇಹವು ನಶ್ವರವಾಗಿದೆ, ಆದರೆ ಮಹಿಮೆಯು ಶಾಶ್ವತವಾಗಿ ಉಳಿಯುವುದು. ನನ್ನ ಅನುಗ್ರಹದಿಂದ ನಾರದರಿಗೆ ಪುನಃ ಜ್ಞಾನ ಬರುವಂತಾಗುವುದು. ಅನಂತರ ತಾಪಿಯು ವಿಚಾರ ಮಾಡಿ, ಏ ಬ್ರಹ್ಮನ್, ನನ್ನ ಮೇಲೆ ಅನುಗ್ರಹ ಮಾಡು ಎಂದು ಪ್ರಾರ್ಥಿಸಲು ಬ್ರಹ್ಮದೇವನು ಹೇಳುತ್ತಾನೆ, ಏ ತಾಪಿ, ಯಾವ ನಿನ್ನ ಮಹಾಮಹಿಮೆಯ ಲೋಕದಲ್ಲಿ ಸದಾಕಾಲವೂ ಇರುತ್ತಿದ್ದಿತೋ ಅದೆಲ್ಲವೂ ನಿನ್ನ ಮುಂದೆ ನಿನ್ನನ್ನು ಆಷಾಢ ಮಾಸದಲ್ಲಿ ನಿನ್ನ ಜಲದಲ್ಲಿ ಸ್ನಾನ ಮಾಡುವ ಮಾತ್ರದಿಂದ ಸಿದ್ಧಿಸುವುದು. ಸ್ವರ್ಗಾರ್ಥಿಯು ಸ್ವರ್ಗವನ್ನು, ಮೋಕ್ಷಾರ್ಥಿಯು ಮೋಕ್ಷವನ್ನು ಪಡೆಯುವರು. ಲೋಕದಲ್ಲಿ ಯಾವ್ಯಾವುದರ ದುರ್ಲಭವಾಗಿದೆಯೋ ಅದೆಲ್ಲವೂ ಆಷಾಢ ಮಾಸದಲ್ಲಿ ಸುಲಭ ಸಾಧ್ಯವಾಗುವುದು. ಗಂಗಾ ನದಿಯು ಇನ್ನು ಮುಂದೆ ಪುನಃ ಮೊದಲಿನಂತೆಯೇ ಎಲ್ಲಾ ನದಿಗಳಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲ್ಪಡುವಳು. ಉಳಿದೆಲ್ಲಾ ನದಿಗಳು ತಮ್ಮ ತಮ್ಮ ಮಹಿಮೆಗಳಿಂದ ತ್ರಿಲೋಕಗಳಲ್ಲಿ ಪ್ರಸಿದ್ಧವಾಗಲಿ. ನಿಷ್ಕಲ್ಮಶವಾದ ಮನಸ್ಸುಳ್ಳ ತಾಪಿಯು ಕೂಡ ಬ್ರಹ್ಮದೇವನ ಈ ಎಲ್ಲಾ ಮಾತುಗಳನ್ನು ಅನುಮೋದಿಸಿದಳು. ಅಂದಿನಿಂದ ಆಷಾಢ ಮಾಸದಲ್ಲಿ ತಾಪಿ ನದಿಯ ಸ್ನಾನವು ಪಾಪನಾಶಕವಾಯಿತು. ಚತುರ್ಮುಖ ಬ್ರಹ್ಮದೇವ
ಬ್ರಹ್ಮದೇವನು ಈ ಪ್ರಕಾರ ವರಪ್ರದಾನ ಮಾಡಿದ್ದರಿಂದ ಆಷಾಢ ಮಾಸ ಬಂದಾಗ ತಾಪಿ ನದಿಯಲ್ಲಿ ಮಾಡುವ ಸ್ನಾನವು ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹದ್ದಾಯಿತು. ಈ ತಾಪಿ ಸ್ನಾನವು ದೇವತೆಗಳಿಗೆ ದುರ್ಲಭವಾಗಿರುವಾಗ ಮನುಷ್ಯರಿಗೆ ಸುಲಭವಾಗಿ ದೊರಕಿತೆ. ಪೂರ್ವ ಸುಕೃತವಿಲ್ಲದೆ ಈ ನದಿಯ ಸ್ನಾನವು ಸುಲಭವಾಗಿ ದೊರಕಲಾರದು. ತಾಪಿ ಸ್ನಾನವನ್ನು ಮಾಡುವವರು ಆ ಪೂರ್ವದಲ್ಲಿ ಪಾಪಕರ್ಮಗಳನ್ನು ಮಾಡಿದ್ದರೂ ಅವುಗಳಿಂದ ಮುಕ್ತರಾಗಿ ಅಪ್ಸರ ಗಣಗಳಿಂದ ಸೇವಿತರಾಗಿ ದಿವ್ಯವಾದ ವಿಮಾನಾರೂಢರಾಗಿ ಸ್ವರ್ಗಲೋಕವನ್ನು ಹೊಂದುವರು. ಮುಂದೆ ಕ್ರಮವಾಗಿ ಮೋಕ್ಷವನ್ನು ಹೊಂದಿ ದೇವತೆಗಳಿಗೆ ಪೂಜ್ಯರಾಗುವರು. ಈ ಪ್ರಕಾರ ಸ್ವರ್ಗದಲ್ಲಿ ವಿವಿಧ ಭೋಗಗಳನ್ನು ಕೊಟ್ಟು ಮುಕ್ತಿಯನ್ನು ಬಯಸುವವರಿಗೆ ಮುಕ್ತಿಯನ್ನು ಕೊಡಲು ಸಮರ್ಥವಾದ ಆಷಾಢ ಸ್ನಾನಕ್ಕಿಂತ ಅಧಿಕವಾದ ಮತ್ತು ಪಾಪನಾಶಕವಾದ ಬೇರೊಂದು ಔಷಧಿಯು ಬೇರೆಲ್ಲಿಯೂ ಕಾಣಸಿಗಲಾರದು. ಆಷಾಢ ಮಾಸದಲ್ಲಿ ಪ್ರಾತಃಕಾಲ ತಾಪಿ ಮೊದಲಾದ ನದಿ ತೀರ್ಥಗಳಲ್ಲಿ ಆಷಾಢ ಸ್ನಾನಕ್ಕಿಂತ ಅಧಿಕವಾದ ಮತ್ತು ಪಾಪನಾಶಕವಾದ ಬೇರೊಂದು ಔಷಧಿಯು ಬೇರೆಲ್ಲಿಯೂ ಕಾಣಸಿಗಲಾರದು. ಆಷಾಢ ಮಾಸದಲ್ಲಿ ಪ್ರಾತಃಕಾಲ ತಾಪಿ ಮೊದಲಾದ ನದಿ ತೀರ್ಥಗಳಲ್ಲಿ ಯಾವನು ಸ್ನಾನ ಮಾಡುವನೋ ಅವನ ಪಿತೃಗಳು ಸಂತುಷ್ಟರಾಗಿ ನರಕದಲ್ಲಿದ್ದರೆ ಅಲ್ಲಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕಕ್ಕೆ ಹೋಗುವರು. ಸ್ವರ್ಗದಲ್ಲಿದ್ದರೆ ಆ ಪಿತೃಗಳು ಮೋಕ್ಷವನ್ನು ಹೊಂದುವರು. ಆಷಾಢ ಸ್ನಾನದಿಂದ ಮಾಘ ಸ್ನಾನಕ್ಕಿಂತಲೂ 10 ಪಟ್ಟು ಅಧಿಕವಾದ ಪುಣ್ಯ ಫಲವು ಪ್ರಾಪ್ತವಾಗುವುದು. ದಂಭದಿಂದ ಸ್ನಾನ ಮಾಡಿದವರು ಕೂಡ ಮರಣ ನಂತರ ಸ್ವರ್ಗವನ್ನೇ ಪಡೆಯುವರು. ಧರ್ಮಭ್ರಷ್ಟನಾದ ಯಾವ ಪುರುಷನು ಆಷಾಢದಲ್ಲಿ ತಾಪಿ ಸ್ನಾನವನ್ನು ಮಾಡುವನೋ ಅವನು ಮಾಘ ಸ್ನಾನದ ಫಲವನ್ನೇ ಪಡೆಯುವನು. ಹಿಂದೆ ಸರ್ವ ಧರ್ಮಭ್ರಷ್ಟನಾದ ಒಬ್ಬ ವ್ಯಾಪಾರಿ ಇದ್ದನು. ನಿತ್ಯದಲ್ಲೂ ಜನಧರ್ಮಪರನಾಗಿದ್ದ ಅವನು ವೇದವಾದಗಳಿಂದ ವಿಮುಖನಾಗಿದ್ದನು. ಇದರಿಂದ ಮೃತರಾಗಿದ್ದ ಅವನ ಪಿತೃಗಳು ಮತ್ತು ಪಿತಾಮಹರೆಲ್ಲರೂ ಮೂಕರಾದರು. ಈತನು ಪಖಂಡಿಗಳಿಗೆ ಮಾಡುವ ವಿಹಿತವಾದ ಆಚಾರಗಳಿಂದ ಅವರಿಗೆಲ್ಲ ಮಹಾಕಷ್ಟ ಪ್ರಾಪ್ತವಾಯಿತು. ಒಮ್ಮೆ ಆ ವ್ಯಾಪಾರಿಯು ಅಧಿಕವಾದ ದ್ರವ್ಯರ್ಜನೆಗೆಂದು ತನ್ನೊಂದಿಗೆ ಅನೇಕ ವಸ್ತುಗಳನ್ನು ಮಾರಾಟಕ್ಕೆ ತೆಗೆದುಕೊಂಡವನಾಗಿ ಊರಿನಿಂದ ಹೊರಟನು. ಮಹಾಸ್ವಾರ್ಥಿಯಾದ ಅವನು ಸಂಚರಿಸುತ್ತಾ ಆಷಾಢ ಮಾಸಕ್ಕೆ ಸರಿಯಾಗಿ ತಾಪಿ ನದಿ ಇರುವಲ್ಲಿ ಬಂದು ಸೇರಿದನು. ಸೇತುವೆಯ ಮೂಲಕ ನದಿಯನ್ನು ದಾಟುತ್ತಿರುವಾಗ ಭಯದಿಂದ ಕಾಲು ಜಾರಿ ನದಿಯಲ್ಲಿ ಬಿದ್ದು ಬಿಟ್ಟನು. ಜೊತೆಗೆ ತಂದ ಸಾಮಾನುಗಳೆಲ್ಲ ನದಿಯಲ್ಲಿ ಮುಳುಗಿ ಹೋದವು. ವ್ಯಾಪಾರಿಯು ನದಿಯಲ್ಲಿ ಮುಳುಗಿ ಹೇಳುತ್ತಿರುವಾಗ ಅಲ್ಲಿಯೇ ಸಾಗುತ್ತಿದ್ದ ದೋಣಿಯನ್ನು ಆಶ್ರಯಿಸಿ ಹೇಗೋ ಪಾರಾಗಿ ತೀರಕ್ಕೆ ಬಂದು ಸೇರಿದನು. ಆಗ ಅವನ ದೇಹದಿಂದ ಬೀಳುತ್ತಿರುವ ತಾಪಿ ನದಿಯ ನೀರನ್ನು ಕುಡಿದು ಆ ವ್ಯಾಪಾರಿಯ ಮೂಕರಾಗಿದ್ದ ಪಿತೃಗಳೆಲ್ಲರೂ ಆ ನೀರಿನ ಪ್ರಭಾವದಿಂದ ತಮ್ಮ ಮೂಕತ್ವವನ್ನು ಆ ಕ್ಷಣದಲ್ಲೇ ಕಳೆದುಕೊಂಡರು. ಸಂತುಷ್ಟರಾದ ಪಿತೃಗಳೆಲ್ಲ ವ್ಯಾಪಾರಿಯನ್ನು ಕಂಡು ಅವನನ್ನು ಪುನಃ ಸ್ತುತಿಸುತ್ತಾ, ಏ ವತ್ಸ, ನಿನ್ನಂತ ಸತ್ಪುತ್ರನನ್ನು ಪಡೆದ ನಾವೆಲ್ಲ ಧನ್ಯರು. ಬಹು ಕಷ್ಟದಿಂದ ಮೂಕರಾಗಿದ್ದ ನಾವು ಈಗ ಮೂಕತ್ವದಿಂದ ಮುಕ್ತರಾಗಿದ್ದೇವೆ ಎಂದು ಹೇಳತೊಡಗಿದರು. ಪಿತೃಗಳ ಈ ಮಾತನ್ನು ಕೇಳಿದ ಅವನು ಆಶ್ಚರ್ಯದಿಂದ ಅವರನ್ನು ನೋಡುತ್ತಾ ಅವರೆಲ್ಲರ ದರ್ಶನದಿಂದ ಭೀತನಾಗಿ, ತಾವೆಲ್ಲರೂ ಯಾರು? ಇಲ್ಲಿ ಏಕೆ ಇರುವಿರಿ? ಮೂಕತ್ವದಿಂದ ಹೇಗೆ ಮುಕ್ತರಾದಿರಿ? ಇದೆಲ್ಲವನ್ನು ನನಗೆ ತಿಳಿಸುವವರಾಗಿರಿ. ಇದೆಲ್ಲವನ್ನು ಕೇಳಿ ನೋಡಿ ನನಗೆ ಮಹದಾಶ್ಚರ್ಯವಾಗಿದೆ ಎಂದು ವಿಜ್ಞಾಪಿಸಿದನು. ಆಗ ಅವನ ಈ ಮಾತುಗಳನ್ನು ಕೇಳಿದ ಪಿತೃಗಳು, ಏ ವತ್ಸ, ನಾವೆಲ್ಲ ನಿನ್ನ ಪೂರ್ವಜರು. ನೀನು ವೇದ ಮಾರ್ಗವನ್ನು ಬಿಟ್ಟಿದ್ದರಿಂದ ನಾವು ಮೂಕರಾಗಿದ್ದೆವು ಮತ್ತು ಪ್ರೇತತ್ವವನ್ನು ಹೊಂದಿದ್ದೆವು. ಇನ್ನು ನೀನು ಯಾವ ಪೂರ್ವ ವಿಚಾರವಿಲ್ಲದೆ ಈ ತಾಪಿ ನದಿಯಲ್ಲಿ ಬಿದ್ದು ಸ್ನಾನ ಮಾಡುವಂತಾಗಿ ನಿನ್ನೆ ದೇಹದಿಂದ ಸೋರುತ್ತಿದ್ದ ನದಿ ಜಲವನ್ನು ಕುಡಿದ ನಾವು ನೀರಡಿಕೆಯನ್ನು ಕಳೆದುಕೊಂಡೆವು, ಪಾಪಗಳಿಂದ ಮುಕ್ತರಾದೆವು. ನಿನ್ನೆ ಪುಣ್ಯದಿಂದ ನಾವೆಲ್ಲ ಮೂಕತ್ವವನ್ನು ಕಳೆದುಕೊಂಡೆವು. ಇದುವರೆಗೆ ತಾಪಿ ಜಲದ ಮಹಿಮೆಯನ್ನು ಕೇಳುತ್ತಲಿದ್ದೆವು ಎಂದು ಅದು ಗೋಚರವಾಗಿದೆ. ಯಾವ ನದಿಯ ದಂಡೆಯ ಮೇಲೆ ಕುಳಿತು ಆ ನದಿ ಜಲವನ್ನು ಪಾನ ಮಾಡುವ ಮಾತ್ರದಿಂದ ಪರಮಗತಿಯು ಪ್ರಾಪ್ತವಾಗುವುದೋ ಅಂಥ ನದಿಯಲ್ಲಿ ಆಷಾಢ ಸ್ನಾನ ಮಾಡುವುದನ್ನು ಬಿಟ್ಟರೆ ದುರ್ಗತಿಯಿಂದ ಪಾರಾಗುವ ಬೇರಾವ ಉಪಾಯವೂ ಲೋಕದಲ್ಲಿ ಇರಲಾರದು. ವೇದ ಮಾರ್ಗಕ್ಕಿಂತ ಶ್ರೇಷ್ಠವಾದ ಬೇರಾವ ಮಾರ್ಗವು ಈ ಹಿಂದೆ ಇರಲಿಲ್ಲ, ಈಗ ಇರುವುದಿಲ್ಲ ಮತ್ತು ಇನ್ನು ಮುಂದೆಯೂ ಇರಲಾರದು. ಇಂಥ ಶ್ರೇಷ್ಠವಾದ ಮಾರ್ಗವನ್ನು ಅನುಸರಿಸದಿದ್ದ ನರರು ನಿಶ್ಚಯವಾಗಿಯೂ ದುರ್ಗತಿಯನ್ನು ಹೊಂದುವರು. ಮರಣ ನಂತರ ಯಾರಿಗೋಸ್ಕರ ವೇದೋಕ್ತವಾದ ಔದ್ವಾರ್ಯ ದೈಹಿಕ ಕ್ರಿಯೆಗಳು ಮಾಡಲ್ಪಡುವವೋ ಅಂಥವರಿಗೆ ದುರ್ಗತಿಯಾಗುವುದುಂಟೆ. ಯಾರಿಗೆ ವೈದಿಕ ಕ್ರಿಯೆಗಳು ಮಾಡಲ್ಪಡುವುದಿಲ್ಲವೋ ಅವರು ದುಃಖಕ್ಕೆ ಈಡಾಗುವರು. ಯಾರನ್ನು ಉದ್ದೇಶಿಸಿ ವೇದೋಕ್ತವಾದ 16 ಪ್ರೇತ ಶ್ರಾದ್ದಗಳು ಮಾಡಲ್ಪಡುವುದಿಲ್ಲವೋ ಅಂಥವರು ನಿಶ್ಚಿತವಾಗಿ ಪ್ರೇತತ್ವವನ್ನು ಹೊಂದುವರು. ಇಂಥ ಪ್ರೇತ ಶ್ರಾದ್ದಗಳನ್ನು ಮಾಡದೆ ಉಳಿದ ಶ್ರಾದ್ದಗಳನ್ನು ಮಾಡುವುದರಿಂದೇನು ಪ್ರಯೋಜನ? ಮರಣಾನಂತರ 11ನೆಯ ದಿನ ವೃಕ್ಷೋತ್ಸರ್ಜನೆ ಆದರೆ ಮಾತ್ರ ಮೃತನಿಗೆ ಪ್ರೇತತ್ವ ಬಾರದೆ ಅವನು ಪುಣ್ಯಲೋಕಗಳನ್ನು ಹೊಂದುವನು. ವೇದೋಕ್ತ ಧರ್ಮಗಳನ್ನು ಬಿಟ್ಟು ಯಾರು ವೇದ ಬಾಹಿರವಾದ ನಾಸ್ತಿಕ್ಯ ಧರ್ಮವನ್ನು ಆಶ್ರಯಿಸುವರೋ ಹಾಗೂ ವಿಷ್ಣು ಭಕ್ತಿಯಿಂದ
ಪರಾಂಗುಖರಾಗಿರುವರು, ಅವರು ದೇವತೆಗಳಿಂದ ದಂಡಿಸಲ್ಪಡುತ್ತಾರೆ. ವೇದೋಕ್ತ ಕರ್ಮಗಳನ್ನು ಬಿಟ್ಟು ಇನ್ನಾವುದೂ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸೌಖ್ಯಪ್ರದವಾಗುವುದಿಲ್ಲ. ಆದ್ದರಿಂದ ಮನುಷ್ಯೋತ್ತಮರು ಸದಾ ವೇದ ಧರ್ಮಗಳನ್ನು ಬಿಡಕೂಡದು. ಆದ್ದರಿಂದ ಹೇ ವತ್ಸ, ನೀನೆಂದಿಗೂ ವೇದ ಧರ್ಮಗಳನ್ನು ಬಿಡಕೂಡದು. ಈ ಧರ್ಮಗಳನ್ನು ಆಶ್ರಯಿಸುವುದರಿಂದ ಪರಮಲೋಕವು ಪ್ರಾಪ್ತವಾಗುವುದು. ಲೋಕದಲ್ಲಿಯ ಜನರು ಮನಬಂದಂತೆ ಅನೇಕ ರೀತಿಯಿಂದ ಹೇಳುತ್ತಾರೆ. ಮೃತರಾದವರು ಯಮದೂತರ ಅಧೀನರಾಗುವುದರಿಂದ ಸ್ವತಂತ್ರರಾಗಿ ಏನನ್ನೂ ಮಾಡಲು ಸಮರ್ಥರಾಗುವುದಿಲ್ಲ. ಅಪ್ಪ ನದಿಯಲ್ಲಿ ನಿನ್ನ ಯಾವ ವಸ್ತುಗಳು ಮುಳುಗಿ ಹೋಗಿರುವವೋ ಅವುಗಳನ್ನು ಕುರಿತು ಚಿಂತಿಸಬೇಡ, ಏಕೆಂದರೆ ಸಂಪತ್ತುಗಳಾಗಲಿ ಎಲ್ಲವೂ ದೈವಾಧೀನವಾಗಿರುವವು. ಅವು ಅಕಸ್ಮಾತ್ತಾಗಿ ಬರುವವು ಮತ್ತು ಎಷ್ಟೇ ಜೋಪಾನವಾಗಿ ಇಟ್ಟುಕೊಳ್ಳಬೇಕೆಂದರೂ ಅವು ಕಣ್ಣಿಗೆ ಕಾಣದಂತೆ ಹೊರಟು ಹೋಗುವವು. ಆದ್ದರಿಂದ ಸಂಪತ್ತು ಪ್ರಾಪ್ತವಾದಾಗ ಹರ್ಷವನ್ನು, ವಿಪತ್ತು ಪ್ರಾಪ್ತವಾದಾಗ ಶೋಕವನ್ನು, ಅಥವಾ ಸಂಪತ್ತು ಹೋದಾಗ ಶೋಕವನ್ನು, ವಿಪತ್ತು ಕಳೆದಾಗ ಹರ್ಷವನ್ನು ಹೊಂದಕೂಡದು. ನೀನು ಇಲ್ಲಿಯೇ ಇದ್ದು 5 ದಿನಗಳವರೆಗೆ ಪರಮದರದಿಂದ ಈ ನದಿಗೆ ಸ್ನಾನ ಮಾಡುವವನಾಗು. ಏ ವತ್ಸ, ಏಕಾದಶಿಯೆಂದು ಪ್ರಾರಂಭಿಸಿ ಪೂರ್ಣಿಮಾ ಮುಗಿಯುವವರೆಗೆ ಪ್ರಾತಃಸ್ನಾನ ಮಾಡಿ ಅದರಿಂದ ಬರುವ ಪುಣ್ಯವನ್ನು ನಮಗೆ ಸಮರ್ಪಿಸಿದೆಯಾದರೆ ಅದರಿಂದ ನಮಗೆ ಮುಕ್ತಿಯಾಗುವುದು. ನೀನಾದರೂ ಕೂಡ ಸಕಲ ಪಾಪಗಳಿಂದ ನಿಶ್ಚಿತವಾಗಿ ಮುಕ್ತನಾಗುವಿ. ಹಿಂದಕ್ಕೆ ನಾವು ಕಣ್ಣಾರೆ ಕಂಡ ಒಂದು ವಿಚಿತ್ರವಾದ ಘಟನೆಯನ್ನು ತಿಳಿಸುವೆವು, ಕೇಳು. ಒಮ್ಮೆ ನಾವು ನೋಡುತ್ತಿರುವಂತೆಯೇ ಒಬ್ಬ ಬ್ರಾಹ್ಮಣ ಕುಮಾರನು ಆಷಾಢದಲ್ಲಿ 5 ದಿನ ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಬಂದ ಪುಣ್ಯದಿಂದ ತನ್ನ ತಂದೆಯನ್ನು ಮಹಾಘೋರವಾದ ಪ್ರೇತದ ದೇಹದಿಂದ ಮುಕ್ತಗೊಳಿಸಿದನು. ಇದನ್ನು ನೋಡಿದಾಗಿನಿಂದ ನಾವೆಲ್ಲರೂ ಅತಿ ದೂರದಲ್ಲಿದ್ದ ತಾಪಿ ದಡವನ್ನೇ ಆಶ್ರಯಿಸಿದ್ದೆವು. ಅಂದಿನಿಂದ ಬೇರೆ ಜಲಾಶಯಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಬಹು ನೀರಡಿಸಿದವರಾಗಿ ನಾವೆಲ್ಲ ಇಲ್ಲಿಯೇ ಸಂಚರಿಸುತ್ತಾ ಕಾಲ ಕಳೆಯುತ್ತಲಿದ್ದೆವು. ಪಿತೃಗಳು ಇದುವರೆಗೆ ಹೇಳಿದ ಮಾತುಗಳನ್ನು ಕೇಳಿದ ವಣಿಪುತ್ರನು, ನೀವು ಹೇಳಿದಂತೆ ಪ್ರೇತ ಜನ್ಮವನ್ನು ಹೊಂದಿದ್ದ ಆ ಬ್ರಾಹ್ಮಣನಾರು, ಯಾವ ಕರ್ಮ ಫಲವಾಗಿ ಅವನಿಗೆ ಆ ಘೋರವಾದ ಪ್ರೇತತ್ವವು ಬಂದಿತ್ತು ಮತ್ತು ಮಗನು ತಂದೆಯನ್ನು ಪ್ರೇತ ಜನ್ಮದಿಂದ ಹೇಗೆ ಮುಕ್ತಗೊಳಿಸಿದನು, ಇದೆಲ್ಲವನ್ನು ನನಗೆ ತಿಳಿಸಿರಿ. ಈ ವಿಚಿತ್ರವಾದ ಘಟನೆಯನ್ನು ವಿಸ್ತಾರವಾಗಿ ತಿಳಿಯಬೇಕೆಂದು ಕುತೂಹಲ ಉಂಟಾಗಿದೆ ಎನ್ನಲು ಅವನ ಪಿತೃಗಳು ಹೇಳುತ್ತಾರೆ, ವತ್ಸ ಕೇಳು. ಹಿಂದಕ್ಕೆ ಹಸಿವೆ ನೀರಡಿಕೆಗಳಿಂದ ಬಹುಬೆಳಲಿ ನಾವು ಮೂಕರಾಗಿ ಆ ಬ್ರಾಹ್ಮಣನ ಭೇಟಿಯಾಯಿತು. ಹಸಿವೆ ನೀರಾಡಿಕೆಯಿಂದ ಪೀಡಿತರಾದ ನಾವು ಅವನನ್ನು ಕುರಿತು ಯಾವ ಕರ್ಮ ವಿಪಾಕದಿಂದ ನಿನಗೆ ಇಂತಹ ಅವಸ್ಥೆ ಉಂಟಾಗಿದೆ ಎಂದು ಸನ್ನೆ ಮಾಡಿ ಪ್ರಶ್ನಿಸಿದೆವು. ಆಗ ಆ ಬ್ರಾಹ್ಮಣನು ಹೇಳಿದನು, ನಾನು ಈ ಮೊದಲು ಗುರ್ಜರ ದೇಶದಲ್ಲಿ ವೇದಶ್ರವ ಎಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆನು. ಆಗ ನಾನು ಮಿಥ್ಯಾವಾದಿಯೂ ದುರಾಚಾರಿಯೂ ಸದಾ ಆಶೆಬುರುಕನೂ ಆಗಿದ್ದೆನು. ಇಂಥ ನನ್ನನ್ನು ಕೆಲ ಮೂರ್ಖ ಜನರು ಎಲ್ಲರೆದುರಿಗೆ ಇವನು ಚತುರ್ವೇದ ಪಾರಂಗತನು, ಅಗ್ನಿಹೋತ್ರ ಇಟ್ಟವನು ಎಂದು ಮುಂತಾಗಿ ಹೇಳಿ ಸ್ತೋತ್ರ ಮಾಡಿದರು. ಲೋಭದಿಂದಲೂ ಹಾಗೂ ಮೋಹದಿಂದಲೂ ನಾನು ನಿಷಿದ್ಧವನ್ನು ದಾನವಾಗಿ ಸ್ವೀಕರಿಸಿದೆನು. ಅಭೋಜ್ಯವಾದ ಪದಾರ್ಥಗಳನ್ನು ಮನೆಯಲ್ಲಿ ಸೇವಿಸಿದೆನು. ದ್ರವ್ಯದಾಶೆಯಿಂದ ಅನೇಕ ಸಲ ಅಗಸರ ಮನೆಗಳಿಗೂ ಹೋಗಿ ಅಲ್ಲಿ ಪಿತೃಕಾರ್ಯ ಹಾಗೂ ದೇವ ಕಾರ್ಯಗಳನ್ನು ಮಾಡಿಸಿದೆನು. ರಜಕರ ಮನೆಯಲ್ಲಿ ನಡೆದ ಅಂತ್ಯಷ್ಟಿಗಳಲ್ಲಿ ಹೋಮಗಳನ್ನು ಮಾಡಿಸಿದೆನು. ವ್ಯಭಿಚಾರಿಣಿ ಸ್ತ್ರೀಯರು ಕೊಟ್ಟ ಘೋರವಾದ ದಾನಗಳನ್ನು ಹಾಗೂ ದೇವ ಕಾರ್ಯಗಳನ್ನು ಮಾಡಿಸಿದೆನು. ರಜಕರು ಕೊಟ್ಟ ಮನೆಯಲ್ಲಿ ನಡೆದ ಅಂತ್ಯಷ್ಟಿಗಳಲ್ಲಿ ಹೋಮಗಳನ್ನು ಮಾಡಿಸಿದೆನು. ವ್ಯಭಿಚಾರಿಣಿ ಸ್ತ್ರೀಯರು ಕೊಟ್ಟ ಘೋರವಾದ ದಾನಗಳನ್ನು ಎಮ್ಮೆ, ಕೋಣ ಮುಂತಾದವುಗಳನ್ನು ದಾನವಾಗಿ ಸ್ವೀಕರಿಸಿದನು. ಈ ರೀತಿ ದಾನ ಸ್ವೀಕರಿಸುವಲ್ಲೇ ಆಸಕ್ತನಾದ ನನ್ನ ಆಯುಷ್ಯವು ಕಳೆಯತೊಡಗಿತು. ಪರ್ವಕಾಲ ಬಂದಾಗ ಒಮ್ಮೆಯೂ ನಾನು ಸತ್ಪತ್ರರಲ್ಲಿ ದಾನ ಮಾಡಲಿಲ್ಲ ಹಾಗೂ ಒಂದಾದರೂ ಹೋಮವನ್ನು ಮಾಡಲಿಲ್ಲ. ಬ್ರಾಹ್ಮಣರನ್ನು ಎಂದಿಗೂ ಪೂಜಿಸಲಿಲ್ಲ. ಕಾಲಕ್ಕೆ ಸರಿಯಾಗಿ ಪಿತೃಶ್ರಾದ್ದವನ್ನು ಮಾಡಲಿಲ್ಲ. ಇಷ್ಟಾದರೂ ನಾನೆಂದಿಗೂ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳಲಿಲ್ಲ. ದುಷ್ಟನಾದ ಸಂಗ್ರಹವಾದ ಧನವು ಶುದ್ಧವಾಗಿರುವುದಿಲ್ಲವಷ್ಟೇ. ಪಾಪ ಸಮೂಹದಿಂದ ಪತಿತನಾದ ನನ್ನನ್ನು ಪ್ರಾಯಶ್ಚಿತ್ತದಿಂದ ಶುದ್ಧಗೊಳಿಸಿಕೊಳ್ಳಲಿಲ್ಲ. ವಿವೇಕ ಶೂನ್ಯನಾದ ನಾನು ಅರ್ಜಿತವಾದ ಧನವನ್ನು ಸಮಯೋಚಿತವಾಗಿ ದಾನವಾಗಿ ಕೊಡುವ ವಿಚಾರವನ್ನು ಮಾಡಲಿಲ್ಲ. ಸಂಗ್ರಹಿಸಲ್ಪಟ್ಟ ದ್ರವ್ಯವು 2 ಪಟ್ಟು 3 ಪಟ್ಟು ಆಗುತ್ತಾ ವೃದ್ಧಿಯಾಗುತ್ತಾ ಹೋದಂತೆ ಅದರಲ್ಲೇ ಆಸಕ್ತನಾಗಿ ಅತಿ ಹರ್ಷಿತನಾದೆನು. ಅದು ಯಾರಿಂದ ಕೊಡಲ್ಪಟ್ಟ ದ್ರವ್ಯವೆಂಬುದನ್ನು ತಿಳಿಯಲಾದೆನು. ಅಲ್ಪ ಕಾಲದಲ್ಲಿಯೇ ಮೃತ್ಯುವು ಸಮೀಪಿಸುತ್ತದೆ. ಲೋಕದಲ್ಲಿ ಪುರುಷನ ಸ್ವಭಾವಾನುಸಾರ ಅವನ ಬುದ್ಧಿಯು ಪ್ರವೃತ್ತಿಯಾಗುತ್ತದೆ. ಪಾಪಿ ಜನರಿಗೆ ಅವರು ಮಾಡಿದ ಪಾಪ ಕರ್ಮಾನುಸಾರವಾಗಿ ಪಾಪ ಕರ್ಮದಲ್ಲಿಯೇ ಪ್ರವೃತ್ತಿ ಉಂಟಾಗುತ್ತದೆ. ಯಾವ ನಿಮಿತ್ತವಾಗಿ ಪಾಪವು ಘಟಿಸುತ್ತದೆಯೋ ಅದರಿಂದ ಬಿಡುಗಡೆ ಹೊಂದುವ ವಿಚಾರವೇ ಬರುವುದಿಲ್ಲ.
ಲುಬ್ಧರಿಗೆ ಅತಿ ಲೋಭ ಕರ್ಮಗಳಲ್ಲಿಯೂ ಕಾಮಿಗಳಿಗೆ ಕಾಮ್ಯ ವಸ್ತುಗಳಲ್ಲಿಯೂ ಆಸಕ್ತಿಯುಂಟಾಗಿ ಜೀವಿಸಿರುವವರೆಗೆ ಅಲ್ಲಿಂದ ದೂರವಾಗುವುದು ಸಾಧ್ಯವೇ ಆಗುವುದಿಲ್ಲ. ಅವರು ಮರಣ ನಂತರ ಪರಲೋಕವನ್ನೊಂದಿ ಇಲ್ಲಿರುವಾಗ ಇದೊಂದನ್ನು ತಿಳಿಯದೆ ಪಾಪ ಕರ್ಮಗಳನ್ನು ಮಾಡುತ್ತಲೇ ಹೋಗುತ್ತಾರೆ. ವಿಷಯಗಳನ್ನು ಯಾವನು ತಿಳಿದಿರುವನೋ ಅವನು ತಾನು ಮಾಡಿದ ಪಾಪ ಕರ್ಮಗಳ ನಾಶಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಅವನಿಗೆ ಪರತ್ರದಲ್ಲಿ ಯಾವ ಪಾಪವೂ ಬಾಧಿಸಲಾರದು ಎಂದು ಜ್ಞಾನಿಗಳು ಹೇಳುವರು. ಆದ್ದರಿಂದ ಬ್ರಹ್ಮ ಅತ್ಯಾದಿ ಪಾಪಗಳ ನಾಶಕ್ಕಾಗಿಯೂ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು. ಜ್ಞಾತ ಪಾಪಗಳ ನಾಶಕ್ಕಾಗಿಯೂ ಪ್ರಾಯಶ್ಚಿತ್ತವು ಕರ್ತವ್ಯವಾಗಿದೆ. ಈ ರೀತಿ ಆತ್ಮಶುದ್ಧಿಗಾಗಿ ಹೇಳಲ್ಪಟ್ಟ ಪ್ರಾಯಶ್ಚಿತ್ತವನ್ನು ಮೂಢನಾದ ನಾನು ಎಂದಿಗೂ ಮಾಡಿಕೊಳ್ಳಲಿಲ್ಲ. ಪಾಪ ಕರ್ಮಗಳಿಂದ ಸಂಪಾದಿಸಿದ ದ್ರವ್ಯವನ್ನು ಕೊಡದಲ್ಲಿ ತುಂಬಿ ನೆಲದೊಳಗೆ ಹೂಳಿಬಿಟ್ಟೆನು. ದ್ರವ್ಯಾರ್ಜನೆಯಲ್ಲಿ ಘಟಿಸಿದ ಪಾಪಗಳು ನನ್ನ ದೇಹದಲ್ಲಿ ತುಂಬಿ ತುಳುಕಿದವು. ಆಗ ಉಂಟಾದ ವಿಷಾದದಿಂದ ಏನು ಪ್ರಯೋಜನ? ಕೆಲ ದಿನಗಳಲ್ಲಿ ಮೃತ್ಯುವಶನಾದ ನನ್ನನ್ನು ಯಮಕಿಂಕರು ಸೆಳೆದೊಯ್ದರು. ಯಮಲೋಕದಲ್ಲಿ ಯಮಧರ್ಮರಾಯನು ನನ್ನ ಪಾಪ ಕರ್ಮಗಳನ್ನು ಪರ್ಯಾಲೋಚಿಸಿ ನಿರ್ದಯರಾದ ತನ್ನ ದೂತರಿಂದ ನನ್ನನ್ನು ನರಕದಲ್ಲಿ ಹೋಗಿಸಿದನು. ನರಕದಲ್ಲಿದ್ದಾಗ ಒಂದು ಗಳಿಗೆ ಸಮಯವೆಂದರೆ ನನಗೆ 1,000 ವರ್ಷ ಕಳೆಯದಂತೆ ಭಾಸವಾಗುತ್ತಿತ್ತು. 25 ವರ್ಷಗಳವರೆಗೆ ನಾನು ನರಕದಲ್ಲಿ ಕಷ್ಟಗಳನ್ನು ಅನುಭವಿಸಿದೆನು. ಇತ್ತ ಭೂಲೋಕದಲ್ಲಿ ಜನಸಮೂಹವು ತೀರ್ಥರಾಜ ಪ್ರಯಾಗ ಕ್ಷೇತ್ರಕ್ಕೆ ಅಲ್ಲಿನ ಮಹಾನದಿಗಳ ಸಂಗಮದಲ್ಲಿ ಸ್ನಾನ ಮಾಡಲು ಹೋಗುತ್ತಿರುವುದನ್ನು ಕಂಡು ನನ್ನ ಮಗನು ಕೂಡ ಆ ಜನರೊಂದಿಗೆ ತ್ರಿವೇಣಿ ಸಂಗಮಕ್ಕೆ ಹೊರಟನು. ಆ ಸಂಗಮದಲ್ಲಿ ಮಗಸ್ನಾನವನ್ನು ಮಾಡಿ ಅದರಿಂದ ಬಂದ ಪುಣ್ಯವನ್ನು ನನಗೆ ಸಮರ್ಪಿಸಿದನು. ಆ ಪುಣ್ಯ ಪ್ರಭಾವದಿಂದ ನಾನು ನರಕದಿಂದ ಉದ್ಧತನಾಗಿ ಈಗ ಸೂಜಿಮುಖವುಳ್ಳ ಮತ್ತು ದೊಡ್ಡ ಹೊಟ್ಟೆಯುಳ್ಳ ಪ್ರೇತನಾಗಿ ಇಲ್ಲಿ ವಾಸವಾಗಿದ್ದೇನೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಅನೇಕ ಜಲಾಶಯಗಳಿವೆ. ತಂಪಾದ ನೀರಿನಿಂದ ಕೂಡಿದ ಅನೇಕ ಪವಿತ್ರವಾದ ನದಿಗಳು ಹಾಗೂ ರಮ್ಯವಾದ ವಿವಿಧ ಸರೋವರಗಳು ಶೋಭಿಸುತ್ತಿವೆ. ಇಂಥ ಸ್ಥಳದಲ್ಲಿದ್ದರೂ ನಾನು ನೀರಡಿಕೆಯಿಂದ ಬಳಲಿದ್ದೇನೆ. ನನಗೆ ಒಂದು ಬೊಗಸೆ ನೀರು ಕೂಡ ಕುಡಿಯಲು ಸಾಧ್ಯವಿಲ್ಲದಾಗಿದೆ. ಬ್ರಾಹ್ಮಣರ ಎಂಜಲು ನೀರು ಅನ್ನ ಎಲ್ಲವೂ ಸಿಗದಂತಾಗಿದೆ. ಎಂದಾದರೂ ಏನೋ ಒಂದು ಕಾರಣದಿಂದ ಕಿಂಚಿತ್ ಅನ್ನವಾಗಲಿ ನೀರಾಗಲಿ ದೊರಕಿದರೂ ಈ ಸೂಜಿಮುಖದಿಂದ ಸೇವಿಸುತ್ತಾ ಹೋದರೆ ನನ್ನ ದೊಡ್ಡ ಹೊಟ್ಟೆಯು ಅಷ್ಟರಿಂದ ಅದೆಂತೂ ತುಂಬಲು ಸಾಧ್ಯ? ಹೀಗೆ 100 ವರ್ಷಗಳವರೆಗೆ ಸೇವಿಸುತ್ತಾ ಹೋದರೂ ನನ್ನ ದೊಡ್ಡದಾದ ಹೊಟ್ಟೆಯು ತುಂಬಲಾರದು. ಹಸಿವೆ ನೀರಡಿಕೆಗಳಿಂದ ಬಳಲುತ್ತಿರುವ ನನಗೆ ಒಂದು ಕ್ಷಣವೂ ಸುಖವಿಲ್ಲದಂತಾಗಿದೆ. ಈ ಪ್ರೇತ ದೇಹದಲ್ಲಿದ್ದು ಇಂದಿಗೆ ನನಗೆ 12 ವರ್ಷಗಳಾದವು. ನನಗೆ ಪ್ರೇತತ್ವ ಬಂದಿರುವುದಕ್ಕೆ ಕಾರಣವನ್ನು ಇದುವರೆಗೆ ನಿಮಗೆ ತಿಳಿಸಿದ್ದೇನೆ. ಇನ್ನು ಅಸ್ಥಿ ಮಾತ್ರ ಶರೀರವುಳ್ಳ ದಿಗಂಬರನಾಗಿರುವ ಮೂಕನಾಗಿರುವ ನಡುಗುತ್ತಿರುವ ತಲೆಯುಳ್ಳ ಭಯಾನಕರಾದ ಕ್ರೂರರಾದ ನೀವು ಅದಾವ ಕರ್ಮದ ಫಲವಾಗಿ ಈ ಅವಸ್ಥೆಯನ್ನು ಹೊಂದಿರುವಿರಿ ಎಂಬುದನ್ನು ನನಗೆ ತಿಳಿಸುವಿರಾ? ಇದನ್ನೆಲ್ಲ ಕೇಳುವ ನನಗೆ ಕುತೂಹಲ ಉಂಟಾಗಿದೆ. ಈ ಪ್ರಕಾರವಾಗಿ ಪ್ರೇತಾವಸ್ಥೆಯಲ್ಲಿದ್ದ ಬ್ರಾಹ್ಮಣನು ಕೇಳಲು ನಾವೆಲ್ಲರೂ ಮೂಕರಾದ್ದರಿಂದ ಮಾತನಾಡಲು ಸಮರ್ಥರಾಗಲಿಲ್ಲ. ಆದರೂ ನಾವು ಪೂರ್ವಜನ್ಮದಲ್ಲಿ ಮಾಡಿದದ್ದೆಲ್ಲವನ್ನು ಸನ್ನೆಯಿಂದ ತಿಳಿಸಿದವು. ದೇವ ಮಾರ್ಗವನ್ನು ಉಲ್ಲಂಘಿಸಿ ನಡೆದದ್ದು, ಪಕಾಂಡರಾಗಿದ್ದುದು, ಪಿಂಡ ಪ್ರದಾನ ಮಾಡದಿದ್ದುದು, ನದಿ ತೀರ್ಥಗಳಲ್ಲಿ ಸ್ನಾನ ಮಾಡದಿರುವುದು ಮತ್ತು ಪಿತೃಗಳನ್ನು ಉದ್ದೇಶಿಸಿ ತರ್ಪಣ ಕೊಡದಿರುವುದು, ದೇವ ಪೂಜೆ, ಬ್ರಾಹ್ಮಣರ ಸತ್ಕಾರಾದಿಗಳನ್ನು ಮಾಡದಿರುವುದು ಮುಂತಾದ ಪೂರ್ವಜನ್ಮದ ಕರ್ಮಗಳ ಫಲವಾಗಿಯೇ ಈಗ ಇಂಥ ಸುದಾರುಣವಾದ ದುರ್ದಶೆಯನ್ನು ಹೊಂದಿರುವೆವು. ಈ ರೀತಿ ನಮ್ಮ ದುಃಖಗಳನ್ನು ಪರಸ್ಪರ ತಿಳಿಸುತ್ತಿರುವಾಗ ಆ ಸೂಜಿಮುಖ ಬ್ರಾಹ್ಮಣನ ಕುಮಾರನು ತಾಪಿ ನದಿ ಸ್ನಾನಕ್ಕೆಂದು ಅಲ್ಲಿಗೆ ಬರಲು ಅವನನ್ನು ನಾವೆಲ್ಲರೂ ಹಿಂಬಾಲಿಸಿದೆವು. ನಾವು ಮಾತ್ರ ದೂರದಲ್ಲಿದ್ದು ಎಲ್ಲವನ್ನು ನೋಡುತ್ತಾ ನಿಂತುಕೊಂಡೆವು. ವೇದಾಶ್ರವ ಬ್ರಾಹ್ಮಣನ ಆ ಕುಮಾರನು ಆಷಾಢದಲ್ಲಿ ತಾಪಿ ನದಿಯಲ್ಲಿ 1 ತಿಂಗಳು ಪೂರ್ತಿ ಪ್ರಾಂತಸ್ನಾನ ಮಾಡಿ ಮಾಸಪೂರ್ತಿಯಾದ ನಂತರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದನು. ಆಯಾ ನೀನು ಮಾಡಿದ ಸ್ನಾನವು ಫಲಪ್ರದವಾಗಲಿ ಎಂದು ಆ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದು ಮಾಸ ಸ್ನಾನದಿಂದ ಬಂದ ಪುಣ್ಯ ಫಲವನ್ನು ಬ್ರಾಹ್ಮಣರ ಸಮ್ಮುಖದಲ್ಲಿ ತನ್ನ ತಂದೆಯಾದ ವೇದಶ್ರವನಿಗೆ ಸಮರ್ಪಿಸಿದನು. ಈ ರೀತಿ ಆಷಾಢ ಸ್ನಾನದ ಫಲವನ್ನು ಕೊಟ್ಟ ಕ್ಷಣವೇ ಪ್ರೇತ ದೇಹದಲ್ಲಿದ್ದ ಅವನ ತಂದೆಯು ಆ ದೇಹದಿಂದ ಮುಕ್ತನಾಗಿ ದಿವ್ಯ ದೇಹವನ್ನು ಹೊಂದಿದವನಾಗಿ ಶ್ರೇಷ್ಠವಾದ ದೇವಲೋಕದ ವಿಮಾನದಲ್ಲಿ ಕುಳಿತುಕೊಂಡು ತನ್ನ ಮಗನನ್ನು ಕುರಿತು ಸಂತೋಷದಿಂದ ಹೇಳಿದನು, ಅಯ್ಯ ವತ್ಸ, ನೀನು ಉತ್ತಮವಾದ ಕಾರ್ಯವನ್ನು ಮಾಡಿರುವಿ. ಈ ಮೊದಲು ನನ್ನ ದುಷ್ಟ ಕರ್ಮಗಳಿಂದ ಪ್ರಾಪ್ತನಾಗಿದ್ದ ಭಯಂಕರವಾದ ನರಕದಿಂದ ಉದ್ಧಾರ ಮಾಡಿರುವಿ. ಈಗ ದುಃಖ ಸಾಗರದಲ್ಲಿ ಕ್ಲೇಶ ಪಡುತ್ತಲಿದ್ದ ಈ ಪ್ರೇತ ದೇಹದಿಂದ ಉದ್ಧರಿಸಿರುವಿ. ಯಾರಿಗೆ ಪುಣ್ಯ ಕರ್ಮಗಳನ್ನು ಮತ್ತು ಅವರೇ ಇಹಪರ ಲೋಕಗಳನ್ನೆರಡನ್ನು ಜಯಿಸಿದವರಾಗುವರು ಅಂತ ಪುತ್ರನಿರುವುದರಿಂದ ಅವನ ಪಿತೃಗಳು ದಾನ ಮಾಡದಿದ್ದರೂ ದಾನಿಗಳಾಗುವವರು, ಪಾಪಿಗಳಾಗಿದ್ದರೂ ಪಾಪ ಕರ್ಮಗಳಿಂದ ಮುಕ್ತರಾಗುವರು. ದುಷ್ಟರಾದ 100
ಮಕ್ಕಳಿರುವುದರಿಂದೇನು ಪ್ರಯೋಜನ? ಇಂಥ ಮಕ್ಕಳಿರುವುದಕ್ಕಿಂತಲೂ ಸದಾಚಾರಿಯಾದ ಒಬ್ಬ ಮಗನಿರುವುದು ಶ್ರೇಷ್ಠವಾಗಿದೆ. ಪಿತೃಕರ್ಮಗಳಿಂದ ಯಾವನು ತನ್ನ ಪಿತೃಗಳನ್ನು ಸಂತೋಷಪಡಿಸುವನೋ ಅಂಥವನ ಜೀವನವೇ ಸಾರ್ಥಕ ಜೀವನವು. ನಿಂತ ಪುತ್ರನಿಂದಲೇ ಅವನ ಪೂರ್ವಜರು ಧನ್ಯರಾಗುವರು. ಆದ್ದರಿಂದ ಪ್ರತಿದಿನವೂ ದೇವತೆಗಳು, ಪಿತೃಗಳು, ಮನುಷ್ಯರು, ಋಷಿಗಳು ಮತ್ತು ಸಕಲ ಭೂತಗಳು ಮನುಷ್ಯರಿಂದ ಸತ್ಕಾರ್ಯವನ್ನು ಅಪೇಕ್ಷಿಸುತ್ತಿರುತ್ತಾರೆ. ನಿತ್ಯವೂ ಇವರೆಲ್ಲರನ್ನು ಸತ್ಕರಿಸಿ ಯಾವನು ಅಂದಿನ ಭೋಜನ ಮಾಡುವನೋ ಅವನಿಗಿಂತಲೂ ಮಿಗಿಲಾದವರು ಯಾರಿರುವರು? ಅಂಥವನ ಪಿತೃಗಳು ಹಾಗೂ ಮಾತಾಮಹರು ಎಲ್ಲರೂ ಕೃತಾರ್ಥರೇ ಸರಿ. ಅಂಥವನ ಕುಲದಲ್ಲಿ ಯಾರು ಪ್ರೇತ ಜನ್ಮವನ್ನು ಹೊಂದುವುದಿಲ್ಲ. ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಧನಧನ್ಯ ಸಂಪತ್ತಿಯನ್ನು, ದೀರ್ಘಾಯುಷ್ಯವನ್ನು ಹೊಂದಿ ಎಲ್ಲರೂ ನಿರೋಗಿಗಳಾಗಿದ್ದು ಸುಖದಿಂದ ಇರುವರು. ಯಾವನು ಸದಾಚಾರಿಯಾಗಿರುವನೋ ಅವನ ಸಂತತಿಯ ವಿಚ್ಛೇದನವಾಗುವುದಿಲ್ಲ. ನೀನು ಆಷಾಢ ಮಾಸದಲ್ಲಿ ಮಾಡಿದ ಕೊನೆಯ 5 ದಿನಗಳ ಸ್ನಾನದಿಂದ ನಾನು ಪ್ರೇತ ದೇಹದಿಂದ ಮುಕ್ತನಾಗಿ ಉಳಿದ ಪುಣ್ಯಫಲದಿಂದ ಅಕ್ಷಯವಾದ ವಿಷ್ಣು ಲೋಕವನ್ನು ಹೊಂದುತ್ತಲಿದ್ದೇನೆ. ಈ ರೀತಿಯಾಗಿ ಆ ವೇದಶ್ರವ ಬ್ರಾಹ್ಮಣನು ತನ್ನ ಮಗನನ್ನು ಮನಪೂರ್ವಕ ಆಶೀರ್ವದಿಸುತ್ತಾ ನಾವು ನೋಡುತ್ತಿರುವಂತೆಯೇ ದಿವ್ಯವಾದ ವಿಮಾನದಲ್ಲಿ ಕುಳಿತು ವಿಷ್ಣು ಲೋಕಕ್ಕೆ ಪ್ರಯಾಣ ಬೆಳೆಸಿದನು. ಆನಂತರ ಬ್ರಾಹ್ಮಣ ಕುಮಾರನು ಈ ರೀತಿ ತನ್ನ ಪಿತೃವನ್ನು ಉದ್ಧರಿಸಿ ಪರಮಾನಂದ ಭರಿತರಾಗಿ ಬಂದ ದಾರಿಯಲ್ಲಿ ಪುನಃ ತನ್ನ ಊರಿಗೆ ಹೊರಟು ಹೋದನು. ನಾವು ಮಾತ್ರ ನಮ್ಮ ಉದ್ಧಾರದ ಬಗ್ಗೆ ನಿರಾಶರಾಗಿ ಇಲ್ಲಿಯೇ ಉಳಿದುಕೊಂಡೆವು. ದಾರುಣವಾದ ಈ ಪ್ರೇತ ದೇಹದಿಂದ ನಮ್ಮನ್ನು ಅದಾರು ಉದ್ಧರಿಸುವರು? ಈ ಮೊದಲು ಪಖಂಡಿಯಾಗಿದ್ದ ನೀನು ನಮ್ಮ ವಂಶದಲ್ಲೇನು ಹುಟ್ಟಿರುವಿ. ಆದರೆ ನಮ್ಮನ್ನು ಈ ದೇಹದಿಂದ ಉದ್ಧರಿಸುವಂತೆ ನೀನು ಯಾವ ಪುಣ್ಯವನ್ನು ಕೊಡಲು ಸಮರ್ಥನಾಗಿರುವುದಿಲ್ಲ. ಏಕೆಂದರೆ ಪಖಂಡಿಗಳಾದವರು ಏನು ಕೊಟ್ಟರೂ ಅದು ಅವರ ಪಿತೃಗಳನ್ನು ಮುಟ್ಟುವುದಿಲ್ಲ. ಆದರೆ ಇಂದು ನೀನು ತಾಪಿ ನದಿಯಲ್ಲಿ ಸ್ನಾನ ಮಾಡಿರುವುದರಿಂದ ನಿನ್ನ ಸಮಸ್ತ ಕುಲವು ಪವಿತ್ರಗೊಳಿಸಲ್ಪಟ್ಟಿದೆ. ನೀನು ಬಯಸದಿದ್ದರೂ ಆಷಾಢ ಮಾಸದಲ್ಲಿ ದೈವಯೋಗದಿಂದ ಇಂದು ನೀನು ಪವಿತ್ರವಾದ ದೇಹವುಳ್ಳವನಾಗಿರುವಿ. ಯಾವುದು ಸರ್ವಾರ್ಥ ಅಸಂಭವ್ಯವಾಗಿರುವುದೋ ಮತ್ತು ಯಾವುದು ಮನೋಬಯಕೆಗೆ ನಿಲುಕಲಾರದ್ದೋ ಅಂಥದ್ದನ್ನು ಕೂಡ ದೈವವು ನಿಶ್ಚಯವಾಗಿ ಘಟಿಸಿಕೊಡುತ್ತದೆ. ಜೈನ ಆಚಾರಗಳನ್ನು ಆಚರಿಸುತ್ತಿರುವ ನೀನೆಲ್ಲಿ? ಮಹಾನದಿಯಾದ ತಾಪಿಯಲ್ಲಿ ಆಷಾಢ ಮಾಸವೆಲ್ಲಿ ಮತ್ತು ಈ ನದಿಯಲ್ಲಿ ನಿನ್ನ ಸ್ನಾನವೆಲ್ಲಿ? ಆಹಾ, ನೀನು ಏನೊಂದನ್ನು ಬಯಸಿರದಿದ್ದರೂ ದೈವಯೋಗದಿಂದ ಇದೆಲ್ಲವೂ ಘಟಿಸಿರುತ್ತದೆ. ಆದ್ದರಿಂದ ಇನ್ನು ಮುಂದಾದರೂ ನಮಗೆ ಮಂಗಳವಾಗುವುದೆಂದು ನಾವು ಬಲವಾಗಿ ನಂಬಿಕೊಳ್ಳುತ್ತಿದ್ದೆವು. ಅಯ್ಯ ವತ್ಸ, ಇವೆಲ್ಲವುಗಳು ಏಕಕಾಲಕ್ಕೆ ಕೂಡಿ ಬರುವುದು ಬಹು ದುಷ್ಕರವಾದದ್ದು. ಈಗೆಲ್ಲ ತನ್ನ ಪೂರ್ವಜರು ಹೇಳುತ್ತಿರುವುದನ್ನು ಕೇಳಿದ ಆ ವಣಿಕ್ ಪುತ್ರನು ಅತ್ಯಂತ ವಿಸ್ಮಿತನಾದನು. ಆ ಕೂಡಲೇ ಜೈನ ಧರ್ಮವನ್ನು ಪರಿತ್ಯಜಿಸಿ ಏಕಾದಶಿಯಿಂದ ಹಿಡಿದು ಪೂರ್ಣಿಮೆಯವರೆಗೆ ತಾಪಿ ನದಿಯಲ್ಲಿ ವಿಧಿಪೂರ್ವಕ ಪ್ರಾತಃಸ್ನಾನವನ್ನು ಮಾಡಿದನು. ತನ್ನ ಪಿತೃಗಳನ್ನು ಉದ್ದೇಶಿಸಿ ವಿಧಿಪೂರ್ವಕವಾಗಿ ಶ್ರದ್ಧಾಕರ್ಮಗಳನ್ನು ಮಾಡಿ ಪೂರ್ಣಿಮೆಯ ದಿನ ತಾಪಿ ನದಿಯ ದಂಡೆಯ ಮೇಲಿದ್ದು ತನ್ನ ಪಿತೃಗಳಿಗೆ ಸ್ನಾನ ಪುಣ್ಯವನ್ನು ಶ್ರದ್ಧೆಯಿಂದ ಸಮರ್ಪಿಸಿದನು. ಆಷಾಢ ಮಾಸದ ಕೊನೆಯ 5 ದಿನಗಳ ಸ್ನಾನದಿಂದ ಸಂಪಾದಿಸಲ್ಪಟ್ಟ ಪುಣ್ಯವನ್ನು ವಣಿಕ್ ಪುತ್ರನು ತನ್ನ ಪಿತೃಗಳಿಗೆ ಸಮರ್ಪಿಸಲು ಅದನ್ನು ಸ್ವೀಕರಿಸಿದ ಆ ಪಿತೃಗಳು ತಮ್ಮ ವಿಕೃತವಾದ ಪ್ರೇತ ದೇಹಗಳಿಂದ ಮುಕ್ತರಾಗಿ ಕೂಡಲೇ ಮನೋಹರವಾದ ದಿವ್ಯವಾದ ವಿಮಾನದಲ್ಲಿ ಕುಳಿತು ವೇದಾಶ್ರವ ಬ್ರಾಹ್ಮಣನು ಹೋಗಿದ್ದ ವಿಷ್ಣು ಲೋಕವನ್ನೇ ಕುರಿತು ಹೋದರು. ಈ ಪ್ರಕಾರವಾಗಿ ಅವಣಿಕ್ ಪುತ್ರನು ಅತ್ಯಂತ ಕಷ್ಟದಾಯಕವಾದ ಪ್ರೇತ ದೇಹಗಳಿಂದ ತನ್ನ ಪಿತೃಗಳನ್ನು ಉದ್ಧರಿಸಿ ಆಷಾಢ ಮಾಸದಲ್ಲಿ ತಾಪಿ ನದಿಯಲ್ಲಿ ಮಾಡುವ ಪ್ರಾತಃಸ್ನಾನದ ಮಹಿಮೆಯನ್ನು ಕಣ್ಣಾರೆ ಕಂಡು ಮುಂದೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಕಾಲ ಕಳೆದನು. ಆಷಾಢ ಮಾಸದಲ್ಲಿ ಪ್ರಾತಃಸ್ನಾನವನ್ನು ಮಾಡುವುದರಿಂದ ಬರುವ ಪುಣ್ಯ ಪ್ರಭಾವದಿಂದ ಇಹದಲ್ಲಿಯೂ ಪರದಲ್ಲಿಯೂ ಸುಖವು ಪ್ರಾಪ್ತವಾಗುವುದು. ಈ ವೃತ್ತಾಂತವನ್ನು ವರ್ಣಿಸಿದ ಈಶ್ವರನು ಹೇಳುತ್ತಾನೆ, ಅಯ್ಯ ಸ್ಕಂದನೇ ಕೇಳು. ತಾಪಿ ನದಿಯಲ್ಲಿ ಆಷಾಢ ಮಾಸದಲ್ಲಿ ಮಾಡುವ ಸ್ನಾನದ ಮಹಿಮೆಯನ್ನು ನಿನಗೆ ತಿಳಿಸಿದ್ದೇನೆ. ಯಾವನು ತಾನು ಮಾಡುವ ಸ್ನಾನದ ಸಂಪೂರ್ಣವಾದ ಫಲವನ್ನು ಪಡೆಯಲು ಬಯಸುವನೋ ಅಂಥವನು ಮಹಾಪಾಪ ಪ್ರನಾಶಕವಾದ ಈ ಸ್ನಾನ ಮಹಿಮೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಅಯ್ಯ ಪುತ್ರರೇ, ನೀನು ಕೇಳಿದಂತೆ ಆಷಾಢ ಮಾಸದಲ್ಲಿ ತಾಪಿ ಸ್ನಾನದ ಮಹಿಮೆ ಮುಂತಾದ ವಿಷಯದ ಬಗ್ಗೆ ಇದುವರೆಗೆ ನಿನಗೆ ತಿಳಿಸಿದ್ದೇನೆ. ನಿನ್ನೇನು ಕೇಳಬೇಕೆಂದಿರುವಿ? ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿ ಶಿವಸ್ಕಂದರ ಸಂವಾದದಲ್ಲಿ ಪ್ರಕಟವಾದ ತಾಪ್ಯಾಷಾಢ ಮಹಿಮೆಯಲ್ಲಿ ತಾಪ್ಯಾಷಾಢ ಸ್ನಾನ ಮಹಿಮೆ ಎಂಬ ಮೊದಲನೆಯ ಅಧ್ಯಾಯವು ಸಮಾಪ್ತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಈ ಅಧ್ಯಾಯವನ್ನು ಹೇಳಿದವರಿಗೂ ಕೇಳಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ
ಆಗ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.